ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಸ್ ದುರಂತದಲ್ಲಿ ಬಚಾವ್ ಆದವರಿಗಂತೂ ಇದು ಮರುಹುಟ್ಟೆ ಸರಿ. ಘಟನೆಯಲ್ಲಿ ಗಾಯಗೊಂಡವರನ್ನ ಕೂಡಲೇ ಬೇಲೂರು ಹಾಗೂ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆಯಲ್ಲಿ ಗಾಯಗೊಂಡವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಬೆಳಿಗ್ಗೆ ಬರಬೇಕಾದ್ರೆ ಬಸ್ ಕೆರೆಗೆ ಹೋಯ್ತು. 10:15 ಒಳಗೆ ಬಸ್ ಕೆರೆಗೆ ಬಿತ್ತು. 10:30 ಆಗಿತ್ತು. 90 ಜನ ಇದ್ರು. ನಾವು ಬೇಲೂರು ಕಾಲೇಜಿಗೆ ಹೋಗಿತ್ತು. ಒಂದು 10 ಗಂಟೆ ಆಗ್ಬೋದು ಸರ್. ನಾವು ಬೇಲೂರಿಗೆ ಹೋಗ್ತಾ ಇದ್ವಿ. ಅವಾಗ ಆಗಿರೋದು ಆ ಥರ. ನಾವು 4 ಜನ ಇದ್ದೀವಿ. ಬಸ್ ಹೋಗ್ತಾ ಸೊ ಇದು ಆಸ್ಪತ್ರೆಯಲ್ಲಿ ಇದ್ದವರಂಥ ಸ್ಥಿತಿ. ಬನ್ನಿ ಹಾಗಿದ್ರೆ ಘಟನೆ ನಡೆದ ಸ್ಥಳದಲ್ಲಿ ಎಷ್ಟೊತ್ತಿಗೆ ಏನೇನಾಯಿತು ಅನ್ನೋದನ್ನು ನೋಡೋಣ. ಬೆಳಗ್ಗೆ 9:30 ಸಕಲೇಶಪುರದಿಂದ ಬೇಲೂರಿಗೆ ಹೊರಟ ಬಸ್. ಎಂದಿನಂತೆ ಪ್ರಯಾಣಿಕರನ್ನ ಹೊತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಸಕಲೇಶಪುರದಿಂದ ಬೇಲೂರು ಕಡೆಗೆ ಹೊರಟಿತ್ತು. ಬೆಳಗ್ಗೆ 10:30 ಬೇಲೂರಿನ ವಿಷ್ಣು ಸಮುದ್ರ ಕೆರೆಗೆ ಉರುಳಿದ ಬಸ್. ಹೀಗೆ ಪ್ರಯಾಣಿಕರನ್ನ ಕರೆತರುತ್ತಿದ್ದ ಬಸ್ ಬೆಳಗ್ಗೆ 10:30 ಹೊತ್ತಿಗೆ ಬೇಲೂರಿನ ವಿಷ್ಣು ಸಮುದ್ರ ಕೆರೆ ಬಳಿಗೆ ಬರುತ್ತಿದ್ದಂತೆ ಕೆರೆಗೆ ಉರುಳಿ ಬಿದ್ದಿದೆ. ಕೂಡಲೇ ಸ್ಥಳೀಯರು ಪೊಲೀಸರಿಗೆ, ಅಗ್ನಿಶಾಮಕ ಸಿಬ್ಬಂದಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಬೆಳಗ್ಗೆ 10:40 ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ. ಸುದ್ದಿ ತಿಳಿದು ಜಾಗೃತರಾದ ಅಗ್ನಿಶಾಮಕ ದಳ ಬೆಳಗ್ಗೆ 10:40 ಹೊತ್ತಿಗೆ ವಿಷ್ಣು ಸಮುದ್ರ ಕೆರೆ ಬಳಿ ದೌಡಾಯಿಸಿದೆ. ಕೂಡಲೇ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದ್ದಾರೆ. ಬೆಳಗ್ಗೆ 11:15 ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳು ರವಾನೆ. ಕೆರೆಗೆ ಬಿದ್ದ ಬಸ್ನಲ್ಲಿ ಹೆಚ್ಚಾಗಿ ಶಾಲಾ ವಿದ್ಯಾರ್ಥಿಗಳೇ ಪ್ರಯಾಣಿಸುತ್ತಿದ್ದರು. ಕೆರೆಯಲ್ಲಿ ಮುಳುಗಿದ್ದವರ ರಕ್ಷಣಾ ಕಾರ್ಯಕ್ಕೆ ಮುಂದಾದ ಅಗ್ನಿಶಾಮಕ ಸಿಬ್ಬಂದಿ ಕೆರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಪ್ರಯಾಣಿಕರನ್ನ ಬೆಳಗ್ಗೆ 11:15ಕ್ಕೆ ಕೆರೆಯಿಂದ ಮೇಲೆತ್ತಿ ಬೇಲೂರು, ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಿದರು. ಬೆಳಗ್ಗೆ 11:30 ಕ್ರೇನ್ ಸಹಾಯದಿಂದ ಬಸ್ ಹೊರಕ್ಕೆ. ಇತ್ತ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಬೆಳಗ್ಗೆ 11:30 ಹೊತ್ತಿಗೆ ಕೆರೆಗೆ ಉರುಳಿದ್ದ ಬಸ್ ಅನ್ನ ಕ್ರೇನ್ನ ಸಹಾಯದಿಂದ ಮೇಲಕ್ಕೆ ಎತ್ತಿದರು. ಮಧ್ಯಾಹ್ನ 12 ಗಂಟೆ ಕೆರೆಯಲ್ಲಿ ಶೋಧ ಕಾರ್ಯ. ಕೆರೆಗೆ ಬಿದ್ದಿದ್ದ ಬಸ್ ಅನ್ನ ಮೇಲಕ್ಕೆತ್ತಿದ ಅಗ್ನಿಶಾಮಕ ಸಿಬ್ಬಂದಿ ನಂತರ ಮಧ್ಯಾಹ್ನ 12 ಗಂಟೆಗೆ ಕೆರೆಯಲ್ಲಿ ಮುಳುಗಿರುವವರಿಗಾಗಿ ಹುಡುಕಾಟ ನಡೆಸಿದರು. ಸಂಜೆ 4:15 ಬೇಲೂರು ಆಸ್ಪತ್ರೆಗೆ ಸಚಿವರ ಭೇಟಿ. ಇನ್ನು ಬಸ್ ಕೆರೆಗೆ ಉರುಳಿ ಬಿದ್ದ ಸುದ್ದಿ ಸದನದಲ್ಲಿ ಚರ್ಚೆಗೆ ಕಾರಣವಾಗುತ್ತಿದ್ದಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೇಲೂರಿಗೆ ದೌಡಾಯಿಸಿದರು. ಸಂಜೆ 4:15ಕ್ಕೆ ಬೇಲೂರಿನ ಜಿಲ್ಲಾಸ್ಪತ್ರೆಗೆ ಆಗಮಿಸಿದ ಸಚಿವರು ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದರು. ಸಂಜೆ 4:30 ಸಚಿವರಿಂದ ವಿಷ್ಣು ಸಮುದ್ರ ಕೆರೆಗೆ ಭೇಟಿ, ಪರಿಶೀಲನೆ. ಜಿಲ್ಲಾಸ್ಪತ್ರೆಯಿಂದ ಸೀದಾ ಬಸ್ ದುರಂತ ನಡೆದ ವಿಷ್ಣು ಸಮುದ್ರ ಕೆರೆಗೆ ಆಗಮಿಸಿದ ಸಚಿವರು ಸ್ಥಳ ಪರಿಶೀಲನೆ ನಡೆಸಿದರು. ಬಳಿಕ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ವಿಷ್ಣು ಸಮುದ್ರ ಕೆರೆ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬಸ್ ದುರಂತ ನಡೆದ ಸಂದರ್ಭದಲ್ಲಿ ಸಾವಿರಾರು ಜನರು ಸ್ಥಳದಲ್ಲಿ ಜಮಾಯಿಸಿದ್ದರು. ಸದ್ಯ ಸ್ಥಳದಲ್ಲಿ ಜನಸಂದಣಿ ಕಡಿಮೆಯಾಗಿದ್ದು ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಒಟ್ನಲ್ಲಿ ಹಿಂದೆಂದೂ ಕಾಣದ ಘೋರ ದುರಂತವೊಂದು ವಿಷ್ಣು ಸಮುದ್ರ ಕೆರೆಯಲ್ಲಿ ನಡೆದು ಹೋಗಿದ್ದು ಹಾಸನ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕೆರೆಗಳಿಗೆ ಬಸ್ ಉರುಳೋದು ಹೊಸದೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ದುರಂತಗಳು ನಡೆದಿವೆ. ಬನ್ನಿ ಅವು ಯಾವುವು ಅಂತ ನೋಡೋಣ. ಬೇಲೂರಿನ ವಿಷ್ಣು ಸಮುದ್ರ ಕೆರೆಯಲ್ಲಿ ಬಸ್ ಪಲ್ಟಿಯಾಗಿ ದುರಂತವೇ ನಡೆದು ಹೋಗಿದೆ. ಇಂಥದ್ದೊಂದು ದುರಂತ ನಡೆದಿರೋದು ಇದೇ ಮೊದಲ ಬಾರಿಯೇನಲ್ಲ. ಡಿಸೆಂಬರ್ 14, 2010 ಉಂಡಬತ್ತಿ ಕೆರೆಯಲ್ಲಿ ಟೆಂಪೋ ಪಲ್ಟಿ. ಮೈಸೂರು ನಂಜನಗೂಡು ಮಾರ್ಗದಲ್ಲಿರೋ ಉಂಡಬತ್ತಿ ಕೆರೆಯಲ್ಲಿ ಅವತ್ತು ಟೆಂಪೋ ಪಲ್ಟಿಯಾಗಿತ್ತು. ಆ ದುರಂತದಲ್ಲಿ 30 ಮಂದಿ ಜಲಸಮಾಧಿಯಾಗಿದ್ದರು. ಮೃತರೆಲ್ಲರೂ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳುಕುಪ್ಪೆ ಗ್ರಾಮದವರು.
ಬೀಗರ ಔತಣ ಮುಗಿಸಿ ವಾಪಸ್ಸಾಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿದ ಟೆಂಪೋ ಕೆರೆಗೆ ಪಲ್ಟಿ ಹೊಡೆದಿತ್ತು. ಉಂಡಬತ್ತಿ ಕೆರೆಗೂ ತಡೆಗೋಡೆ ಇರಲಿಲ್ಲ. ಸೆಪ್ಟೆಂಬರ್ 2, 2009 ಕಾಲುವೆಯಲ್ಲಿ ಕಾರು ಡುಮ್ಕಿ. ಈ ದುರಂತ ನಡೆದಿದ್ದು ಬಳ್ಳಾರಿ ಜಿಲ್ಲೆ ತೋರಣಗಲ್ ಬಳಿ. ಹೆದ್ದಾರಿ ಪಕ್ಕದಲ್ಲಿದ್ದ ಕಾಲುವೆಗೆ ರಾತ್ರೋರಾತ್ರಿ ಕಾರು ಡುಮ್ಕಿ ಹೊಡೆದಿತ್ತು. ಈ ದುರಂತದಲ್ಲಿ 5 ಜಲಸಮಾಧಿಯಾದ್ರೆ ಚಾಲಕ ಸೇರಿ 2 ಪಾರಾಗಿದ್ರು. ಹೆದ್ದಾರಿ ಪಕ್ಕದ ಈ ಕಾಲುವೆಗೂ ತಡೆಗೋಡೆ ಇಲ್ಲದೆ ದುರಂತಕ್ಕೆ ಕಾರಣವಾಗಿತ್ತು. ದಾವಣಗೆರೆ ಜಿಲ್ಲೆ ದೇವರಬೆಳಕೆರೆ ಪಿಕಪ್ ಡ್ಯಾಂಗೆ 1999 ಜೂನ್ 8ರಂದು ಬಸ್ ಪಲ್ಟಿಯಾಗಿತ್ತು. ಆ ದುರಂತದಲ್ಲಿ 94 ಮಂದಿ ಸಾವಿಗೀಡಾಗಿದ್ರು. ಇನ್ನು ದಾವಣಗೆರೆ ಜಿಲ್ಲೆಯ ಉಚ್ಚಂಗಿದುರ್ಗದ ಬಳಿ ಹೊಂಡಕ್ಕೆ 1999 ಆಗಸ್ಟ್ 26ರಂದು ಬಸ್ ಪಲ್ಟಿಯಾಗಿತ್ತು. ಈ ದುರಂತದಲ್ಲಿ 45 ಮಂದಿ ದುರ್ಮರಣ ಹೊಂದಿದ್ರು. ಚಿತ್ರದುರ್ಗದ ಸಂತೆ ಹೊಂಡದಲ್ಲಿ 1999 ಅಕ್ಟೋಬರ್ನಲ್ಲಿ ಖಾಸಗಿ ಬಸ್ ಡುಮ್ಕಿ ಹೊಡೆದಿತ್ತು. ಈ ದುರಂತದಲ್ಲಿ 61 ಮಂದಿ ಮೃತಪಟ್ಟಿದ್ರು. ಆಲಮಟ್ಟಿ ಎಡದಂಡೆ ಕಾಲುವೆಗೆ 2005ರಲ್ಲಿ ಬಸ್ ಪಲ್ಟಿಯಾಗಿತ್ತು. ಈ ದುರಂತದಲ್ಲಿ 58 ಮಂದಿ ಜೀವ ತೆತ್ತಿದ್ರು. ಇಂತಹ ಎಲ್ಲಾ ಘಟನೆಗಳು ನಡೆದಿರೋದು ಕೆರೆ, ಹೊಂಡ, ನದಿಗಳಿಗೆ ಸೂಕ್ತ ತಡೆಗೋಡೆ ಇಲ್ಲದೆ ಇರೋದ್ರಿಂದ. ಇಂತಹ ದುರ್ಘಟನೆ ನಡೆದಾಗೊಮ್ಮೆ ತಡೆಗೋಡೆ ನಿರ್ಮಾಣದ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತೆ. ಮತ್ತೆ ಅದು ನೆನಪಾಗೋದು ಮತ್ತೊಂದು ದುರಂತ ನಡೆದಾಗ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳು ಬ್ರೇಕ್ನ ನಂತರ.